ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು 11 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ವಿ. 12th ಚಾಪ್ಟರ್ ಬಂದು ನಾನ್ ವರ್ಬಲ್ ರೀಸನಿಂಗ್ ಅಂತ ಇರುತ್ತೆ. ನಾನ್ ವರ್ಬಲ್ ರೀಸನಿಂಗ್ ಅಲ್ಲಿ ಏನಿಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜಸ್ ಆಗಲಿ, ಕೌಂಟಿಂಗ್ ಫಿಗರ್ಸ್ ಅಂತೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಬರುತ್ತೆ ಅಂತ. ಸೊ ನಮಗೆ ಇದ್ರಲ್ಲಿ ಏನು ಬರುತ್ತೆ ಅಂತ ಅಂದರೆ, ಫಸ್ಟ್ ಅಂತೂ ನಮಗೆ ಮಿರರ್ ಇಮೇಜ್ ಅಂತ ಬರುತ್ತೆ. ಅಂದರೆ ಒಂದು ಇಮೇಜ್ ಕೊಟ್ಬಿಟ್ಟು ಅದು ಮಿರರಲ್ಲಿ ನಾನು ನೋಡಿದ್ರೆ ಯಾವ ರೀತಿ ಅಂತ. ಅದಾದ್ಮೇಲೆ ನಮಗೆ ಹಿಡನ್ ಇಮೇಜ್ ಕೊಡ್ತಾರೆ. ಅಂದರೆ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು ಕೆಳಗಡೆ ಕೊಟ್ಟಿರೋ ಡಯಾಗ್ರಾಮ್ಸ್ ಅಲ್ಲಿ ಆ ಒಂದು ಇಮೇಜ್ ಯಾವ ಡಯಾಗ್ರಾಮ್ ಅಲ್ಲಿ ಇದೆ ಅಂತ ಕೇಳ್ತಾರೆ. ಆಮೇಲೆ ಕೌಂಟಿಂಗ್ ಫಿಗರ್ಸ್ ಕೊಡ್ತಾರೆ, ಟ್ರಯಾಂಗಲ್ಸ್, ಸ್ಕ್ವೇರ್ಸ್, ರೆಕ್ಟಾಂಗಲ್ಸ್, ಆಮೇಲೆ ಕ್ಯೂಬ್ಸ್, ಡೈಸು. ಇದೊಂದು ತುಂಬಾ ಇಂಪಾರ್ಟೆಂಟ್, ಪಕ್ಕ ಬಂದೇ ಒಂದಾರು ಕ್ವಶನ್ ಪಕ್ಕ ಬರುತ್ತೆ ಇದರಿಂದ. ಅದಾದ್ಮೇಲೆ ಕಂಪ್ಲೀಷನ್ ಆಫ್ ಇನ್ಕಂಪ್ಲೀಟ್ ಪ್ಯಾಟರ್ನ್ ಕೊಡ್ತಾರೆ. ಅದಾದ್ಮೇಲೆ ಪೇಪರ್ ಫೋಲ್ಡಿಂಗ್ ಅಂಡ್ ಕಟ್ಟಿಂಗ್. ತುಂಬಾ ಈಸಿ ಇರುತ್ತೆ, ಬಟ್ ಕೆಲವೊಂದ್ಸಲ ಲಿಟಲ್ ಬಿಟ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ, ಸೊ ನಾವೊಂದು 4 ಎಕ್ಸಾಂಪಲ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಆರಾಮಾಗಿ ತುಂಬಾ ಈಸಿ ಇರುತ್ತೆ. ನಾವು ಎಂತಕ್ಕೆ ಆದ್ರೂ ಕೂಡ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ಮುಂಚೆನೆ ಹೇಳಿದೀನಿ. ಆಕ್ಚುಲಿ ಏನೇನು ರೀಸನಿಂಗ್ ಅಲ್ಲಿ ಇರುತ್ತೋ ಅದ್ರ ಬಗ್ಗೆ ಒಂದು ಐಡಿಯಾ ಇರಲಿ ನಿಮ್ಗೆ, ಅದು ಏನು ಅಂತ ಗೊತ್ತಿರೋಕ್ಕೋಸ್ಕರ ಮಾತ್ರ ಇದು ವಿಡಿಯೋ ಮಾಡ್ತಾ ಇದೀನಿ. ಇಲ್ಲಾಂದ್ರೆ ಇದು ಆಕ್ಚುಲಿ ಏನು ವಿಡಿಯೋ ಮಾಡೋದೇನು ಬೇಕಿಲ್ಲ. ಆದ್ರೂ 1-2 ಕ್ವಶನ್ ನೋಡಿ ಫಸ್ಟ್. ನಿಮ್ಗೆ ಈಸಿ ಅಂತ ಅನ್ಸಿದ್ರೆ ಜಸ್ಟ್ ಪ್ರಾಕ್ಟೀಸ್ಗೆ ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂದ್ರೆ ಒಂದ್ಸಲ ನೋಡಿ. ಬಟ್ ಕ್ಯೂಬ್ಸು, ಡೈಸು, ಕೌಂಟಿಂಗ್ ಫಿಗರ್ಸ್ ಅಲ್ಲಿ ಸ್ವಲ್ಪ ಟ್ರಿಕ್ಸ್ ಇದಾವೆ, ಅಲ್ಲಿ ನೋಡಿ. ಮಿಕ್ಕಿದ್ದು ಫಸ್ಟ್, ಸೆಕೆಂಡ್, 5th, 6th ಟೈಪಲ್ಲಿ ಇದಾವಲ್ಲ, ಅದು ನೀವು ನೋಡಿದ್ರು ಒಂದೇ, ನೋಡಿಲ್ಲ ಅಂದ್ರೂ ಒಂದೇ. ಈಗ ನಾವು ಫಸ್ಟ್ ಟೈಪ್ ನೋಡ್ಕೊಂಡ್ರೆ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಮಿರರ್ ಇಮೇಜ್ ಆಗಿರಬೇಕು. ಸೊ ಸೆಲೆಕ್ಟ್ ದಿ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದಿ ಗಿವನ್ ಫಿಗರ್ ವೆನ್ ದಿ ಮಿರರ್ ಇಸ್ ಪ್ಲೇಸ್ಡ್ ಅಟ್ ಲೈನ್ AB. ಅಂದ್ರೆ ಇದು A, ಇದು B. ಇಲ್ಲಿ ಮಿರರ್ ಪ್ಲೇಸ್ ಆದಾಗ ಈ ಒಂದು ಚಿತ್ರ ಏನಾಗುತ್ತೆ ಅಂತ. ಸೊ ಇಲ್ಲಿ ನೀವು ನೆನ್ಪಿಡ್ಕೊಬೇಕಾಗಿರೋದು ಏನಂತ ಅಂದ್ರೆ, ಅವರು ಈ ಮಿರರ್ ಎಲ್ಲೇ ಕೊಡ್ಲಿ, ಅಂದ್ರೆ ಮಿರರ್ ಮೇಲ್ಗಡೆ ಆದ್ರೂ ಕೊಡ್ಲಿ, ಅಥವಾ ಕೆಳಗಡೆ ಆದ್ರೂ ಕೊಡ್ಲಿ, ಅಥವಾ ನಿಮ್ಗೆ ರೈಟ್ ಸೈಡ್ ಆದ್ರೂ ಕೊಡ್ಲಿ, ಅಥವಾ ನಿಮ್ಗೆ ಲೆಫ್ಟ್ ಸೈಡ್ ಆದ್ರೂ ಕೊಡ್ಲಿ, ನೀವು ಜಸ್ಟ್ ಅದನ್ನ ಫ್ಲಿಪ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ನಿಮ್ಗೆ ಮಿರರ್ ಮೇಲ್ಗಡೆ ಕೊಟ್ಟಿದ್ರೆ ಅದನ್ನ ಜಸ್ಟ್ ಆ ಫೋಟೋನ ನೀವು ಫ್ಲಿಪ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇವಾಗ ನಿಮ್ಗೆ ಇಲ್ಲಿ ಮಿರರ್ ಕೊಟ್ಟರಲ್ವಾ, ಇಲ್ಲಿ ಮಿರರ್ ಇದೆ ಅಂತ ಕೊಟ್ಬಿಟ್ಟು ನಿಮ್ಗೆ ಈ ವಿ ಏನಾಗುತ್ತೆ ಅಂತ ಅಂದ್ರೆ, ಇದು ಬಂದು ನಿಮ್ಗೆ ಉಲ್ಟಾ ಆಗುತ್ತೆ ಜಸ್ಟ್. ಅಂದ್ರೆ ಇಲ್ಲಿ ನೀವು ಫ್ಲಿಪ್ ಮಾಡ್ತೀರಾ. ಇಲ್ಲಿಂದ ನೀವು ಇವಾಗ ನಿಮ್ ಫೋನ್ ಇದೆ ಅನ್ಕೊಳ್ಳಿ, ಎಕ್ಸಾಂಪಲ್ಗೆ ನಿಮ್ ಫೋನ್ ಇಟ್ಕೊಂಡಿದ್ರೆ ಕೈಯಲ್ಲಿ, ಸೆಲ್ಫಿ ಕ್ಯಾಮ್ರಾ ನಿಮ್ಗೆ ಇದು ಫೋನ್ ಅಂತ ಅಂದ್ರೆ ಸೆಲ್ಫಿ ಕ್ಯಾಮ್ರಾ ಇಲ್ಲಿ ಇರುತ್ತೆ ಅಲ್ವಾ. ಸೊ ನೀವು ಅದನ್ನ ಫ್ಲಿಪ್ ಮಾಡಿದ್ರೆ ಇಲ್ಲಿ ರಿವರ್ಸ್ಗೆ ಹೋಗ್ಬಿಡುತ್ತೆ ಫೋನ್, ರಿವರ್ಸ್ ಅಲ್ಲಿ ಇರುತ್ತೆ. ನೀವು ಇದನ್ನ ಮೇಲ್ಗಡೆ ಫ್ಲಿಪ್ ಮಾಡಿದ್ರೆ ನಿಮ್ಗೆ ಇದೇ ಬರುತ್ತೆ, ಅಥವಾ ನೀವು ಕೆಳಗೆ ಫ್ಲಿಪ್ ಮಾಡಿದ್ರೆ ಇದೇ ಬರುತ್ತೆ. ಸೊ ಜಸ್ಟ್ ಫ್ಲಿಪ್ ಅಷ್ಟೇ. ಅವ್ರು ಯಾವುದೇ ಸೈಡ್ ಕೊಡ್ಲಿ ಅದನ್ನ ಜಸ್ಟ್ ಫ್ಲಿಪ್ ಮಾಡೋದು. ಇವಾಗ ಈ ಸೈಡ್ ಕೊಟ್ರೆ ಇದು ಫುಲ್ ಹೋಗಿ ಫ್ಲಿಪ್ ಆಗಿ ಹಿಂಗ್ ಟರ್ನ್ ಆಗ್ಬೇಕು. ಅಂದ್ರೆ ಇದು ಫ್ಲಿಪ್ ಆಗಿ ಈ ಕಡೆಗೆ ಬರ್ಬೇಕು, ಎಲ್ಲ ಫುಲ್ ಫ್ಲಿಪ್ ಚೇಂಜ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಇದೊಂದು ಬುಕ್ ಅನ್ಕೊಳ್ಳಿ, ಈ ಚಿತ್ರ ಒಂದು ಬುಕ್ ಅನ್ಕೊಳ್ಳಿ. ಇಲ್ಲಿರೋದು ನಿಮ್ಗೆ ಓಪನಿಂಗ್, ಅಂದ್ರೆ ನೀವು ಓಪನ್ ಮಾಡಕ್ಕೆ ಒಂದ್ ಸೈಡ್ ಅಟ್ಯಾಚ್ ಆಗಿರುತ್ತಲ್ಲ ಅದು. ಸೊ ನೀವು ಇದನ್ನ ಪೇಜ್ ಅಂತ ಅನ್ಕೊಂಡ್ರೆ ನೀವು ಇದನ್ನ ತೆಗಿತೀರಾ. ತೆಗ್ದಾಗ ಇದೇನ್ ಬರುತ್ತೆ, ಎಲ್ಲ ಈ ಕಡೆಗೆ ಬರುತ್ತೆ. ಅದು ನಿಮ್ಗೆ ಮಿರರ್ ಇಮೇಜ್ ಆಗಿರುತ್ತೆ. ಸೊ ಅವಾಗೆಲ್ಲ ಉಲ್ಟಾ ಆಗೋಗ್ತವೆ. ಹಿಂಗ್ ಕೊಟ್ಟಿರೋ ಚಿತ್ರ ಎಲ್ಲ ಹಿಂಗಾಗುತ್ತೆ, ಹಿಂಗ್ ಕೊಟ್ಟಿರೋ ಚಿತ್ರ ಎಲ್ಲ ಹಿಂಗಾಗುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ಫಸ್ಟ್ ಚಿತ್ರ ಏನು, ಈ ಕಡೆ ಕೊಟ್ಟಿರೋದ್ರಿಂದ, ಸೊ ಬುಕ್ ತರ ಅನ್ಕೊಳ್ಳಿ, ನಾವು ಲೆಫ್ಟ್ ಸೈಡ್ಗೆ ಫ್ಲಿಪ್ ಮಾಡ್ತೀವಿ. ಸೊ ಅವಾಗ ಇದೇನಾಗುತ್ತೆ, ಈ ಟ್ರಯಾಂಗಲ್ ಬಂದು ಆಪೋಸಿಟ್ ಡೈರೆಕ್ಷನ್ ಆಗುತ್ತೆ, ಅಂದ್ರೆ ಈ ಕಡೆಗೆ ಆಗುತ್ತೆ. ಆತರ ಯಾವ್ದ್ರಲ್ಲಿ ಇದಾವೆ ಅಂತ ನೋಡ್ಕೊಂಡ್ರೆ ನಾವು ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ 4 ಚಿತ್ರದಲ್ಲಿ ಇದಾವೆ. ಕೆಳಗಡೆ ನೋಡ್ಕೊಂಡ್ರೆ ಅಂದ್ರೆ ಇವಾಗ ಕೆಳಗಡೆ ಇದು ರೈಟ್ ಸೈಡಿಗೆ ತೋರಿಸ್ತೈತೆ. ಸೊ ಇವಾಗ ನಮ್ಗೆ ಕೆಳಗಡೆ ಚಿತ್ರದಲ್ಲಿ ಲೆಫ್ಟ್ ಸೈಡಿಗೆ ತೋರಿಸ್ಬೇಕು. ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿದೆ, ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ. ಸೊ ಇದನ್ನ ಎಲಿಮಿನೇಟ್ ಮಾಡ್ಬಿಡಿ. ನೆಕ್ಸ್ಟ್ ಲೆಫ್ಟ್ ಸೈಡ್ಗಿದೆ, ಇದು ಲೆಫ್ಟ್ ಸೈಡ್ಗಿಲ್ಲ, ಸಾರಿ ಇದು ಲೆಫ್ಟ್ ಸೈಡ್ಗಿದೆ, ಲೆಫ್ಟ್ ಸೈಡ್ಗಿದೆ, ಈ 3 ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಈ ಒಂದು ಆಂಗಲ್ ಇದೆಯಲ್ಲ, ಇದು ಈ ಕಡೆಗೆ ಹೋದಾಗ ಏನಾಗುತ್ತೆ ಅಂತ ಅಂದ್ರೆ ಅದು ಹಿಂಗ್ ಬರುತ್ತಲ್ವಾ, ಹಿಂಗ್ ಬರುತ್ತೆ. ಸೊ ಆ ತರ ಎಲ್ಲಾರು ಇದೆಯಾ ಅಂತ ನೋಡ್ಕೊಂಡ್ರೆ ನಮ್ಗೆ ಇಲ್ಲೂ ಇದೆ, ಇಲ್ಲೂ ಇದೆ, 3ರಲ್ಲೂ ಇದೆ. ಓಕೆ, ಅದು ಬಿಡಿ. ನೆಕ್ಸ್ಟ್ ಮಧ್ಯದಲ್ಲಿರೋದು ಇದು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ರೈಟ್ ಸೈಡ್ಗಿದೆ. ಸೊ ಇದು ಏನಾಗುತ್ತೆ, ಲೆಫ್ಟ್ ಸೈಡ್ಗೆ ತೋರಿಸ್ಬೇಕು. ಈಗ ಲೆಫ್ಟ್ ಸೈಡ್ಗೆ ಎಲ್ಲೆಲ್ಲಿ ಇದೆ ಅಂತಂದ್ರೆ ಇದು ಇದೆ, ಇದು ಲೆಫ್ಟ್ ಇದೆ, 3 ಲೆಫ್ಟ್ ಇದೆ. ಬಟ್ ಅದ್ರ ಒಳಗಡೆ ಇರೋ ಲೈನ್ಸು ನಮ್ಗೆ ಡಯಾಗ್ನಲಿ ಲೆಫ್ಟ್ ಇಂದ ರೈಟ್ ಗಿದೆ. ಇದು ಡಯಾಗ್ನಲಿ ಲೆಫ್ಟ್ ಇಂದ ರೈಟ್ ಗಿದೆ. ಸೊ ಅದನ್ನ ಫ್ಲಿಪ್ ಆದಾಗ ನಮ್ಗೆ ಅದು ಲೈನ್ಸ್ ಹಿಂಗ್ ಬರುತ್ತೆ, ಹಿಂಗೆ. ಸೊ ಆ ತರ ಲೈನ್ಸ್ ಎಲ್ಲರೂ ಇದೆಯಾ ಅಂತ ಅನ್ಕೊಂಡ್ರೆ ನಮ್ಗಿರೋದು ಇಲ್ಲಿ ಮತ್ತೆ ಇಲ್ಲಿ ಆ ತರ ಇಲ್ಲ. ನಮ್ಗೆ ಇಲ್ಲಿ ಸ್ಟ್ರೈಟ್ ಆಗಿದಾವೆ. ನಮ್ಗೆ ಈ ತರ ಕ್ರಾಸ್ ಆಗಿ ಡಯಾಗ್ನಲ್ ಅಲ್ಲಿ ರೈಟ್ ಮೇಲ್ಗಡೆ, ಲೆಫ್ಟ್ ಕೆಳಗಡೆ ಇರಬೇಕು. ಸೊ ಇದು ಕೂಡ ಎಲಿಮಿನೇಟ್ ಆಯ್ತು. ನೆಕ್ಸ್ಟ್ ಇನ್ನೇನೇನ್ ನೋಡ್ಕೊಬಹುದು ನಾವು ಅಂತ ಅಂದ್ರೆ, ಒಂದಾಯ್ತು, ಈ ಚಿತ್ರ ಆಯ್ತು.
ಇಲ್ಲಿ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ನೋಡಿದ್ರೆ ಈ ಲೈನ್ ಇದೆಯಲ್ಲ, ಈ ಲೈನ್ ನೋಡ್ಕೊಂಡ್ರೆ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಈ ಲೈನ್ ಹಿಂಗ್ ಕ್ರಾಸ್ ಆಗಿ ಬಂದಿರೋದ್ರಿಂದ ನಮ್ಗೆ ಈ ಕಡೆ ಫ್ಲಿಪ್ ಅಲ್ಲ ಲೈನ್ ನಮ್ಗೆ ಈ ತರ ಕ್ರಾಸ್ ಆಗಿ ಬರ್ಬೇಕು. ಸೊ ಕ್ರಾಸ್ ಆಗಿ ಬಂದಿರೋದಲ್ಲಿ ಇಲ್ಲೊಂದೆ ಈ ಚಿತ್ರದಲ್ಲಿ ಮಾತ್ರ ಕ್ರಾಸ್ ಆಗಿ ಬಂದಿದೆ. ಸೊ ಈ ಇಮೇಜ್ ಸ್ಟ್ರೈಟ್ ಇರೋದ್ರಿಂದ ಈ ಕಡೆ ಕೂಡ ಸ್ಟ್ರೈಟ್ ಆಗಿ ಬರುತ್ತೆ. ಸೊ ನಮ್ಮ ಆನ್ಸರು ಡಿ ಆಗಿರುತ್ತೆ, ಇದು ಅಲ್ಲ. ಅಂದ್ರೆ ಈ ಲೈನ್ಸ್ ಬಂದು ನಮ್ಗೆ ಇಲ್ಲಿ ಬಂದಿದಾವೆ, ಈ ಸ್ಟ್ರೈಟ್ ಲೈನ್ ಇದೆ ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಅದು ನಮ್ಗೆ ಇಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ಇದು ಟಿಕ್ ಆಯ್ತು. ಅಷ್ಟೇನಾ, ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್, ಈಗ ಸಿಂಪಲ್, ಈಗ ಏನ್ ಕೊಟ್ಟಿದೆ, ವಿಚ್ ಆಫ್ ದಿ ಆನ್ಸರ್ ಫಿಗರ್ ಇಸ್ ಎಕ್ಸಾಕ್ಟ್ಲಿ ದಿ ವಾಟರ್ ಇಮೇಜ್ ಆಫ್ ದಿ ಗಿವನ್ ಫಿಗರ್. ವಾಟರ್ ಇಮೇಜ್ ಅಂತ ಏನಾದ್ರು ಕೊಟ್ಟು ನಿಮ್ಗೆ ಅದೇ ಯಾವ ಕಡೆ ಅಂತ ಗೊತ್ತಿಲ್ಲ ಅಂತ ಅಂದ್ರೆ, ನೀವು ವಾಟರ್ ಇಮೇಜ್ ಅಂತ ಅಂದ್ರೆ ಎ ಬಿನ ಇಲ್ಲಿ ಮೇಲ್ಗಡೆ ತಗೊಂಡ್ವಿ, ಇದು ಎ ಅಂತ ಅನ್ಕೊಳ್ಳಿ, ಈ ಕಡೆ ಮಿರರ್ ಇದೆ ಅನ್ಕೊಳ್ಳಿ. ಅಂದ್ರೆ ಇವಾಗ ನೀವು ನೀರ್ನ ನೋಡಿದ್ರೆ, ಇವಾಗ ಕೆರೆ ಹತ್ರನೋ ನದಿ ಹತ್ರ ನೀರ್ನ ನೋಡಿದ್ರೆ ನೀವು ಮೇಲ್ಗಡೆಯಿಂದ ಕೆಳಗಡೆ ನೋಡ್ತೀರಾ, ನಿಮ್ ಪ್ರತಿಬಿಂಬ ಅನ್ನೋದು ವಾಟರ್ ಅಲ್ಲಿ ಉಲ್ಟಾ ಕಾಣುತ್ತೆ. ಇಲ್ಲೂ ಸೇಮ್ ಅದೇ, ಇದನ್ನ ಜಸ್ಟ್ ಫ್ಲಿಪ್ ಮಾಡಿದ್ರೆ ಈ ಆರೋ ಅನ್ನೋದು ಮೇಲಕ್ಕೆ ಹೋಗುತ್ತೆ, ಇದು ಬಂದು ನಮ್ಗೆ ಇವೆಲ್ಲ ಕೆಳಗಡೆ ಬರುತ್ತೆ. ಅದ್ರ ಪೊಸಿಷನ್ ನಮ್ಗೆ ಇಂಟರ್ಚೇಂಜ್ ಆಗಲ್ಲ, ಬಟ್ ಅದು ಡೈರೆಕ್ಷನ್ ಮಾತ್ರ ಇಂಟರ್ಚೇಂಜ್ ಆಗುತ್ತೆ. ಓಕೆನಾ? ಸೊ ಇವಾಗ ಈ ಎಫ್ ಅನ್ನೋದು ನಮ್ಗೆ ಇಲ್ಲಿ ಮೇಲ್ಗಡೆ ಅಂದ್ರೆ ಕ್ಲೀನ್ ಆಗಿ ಕಾಣಿಸುತ್ತೆ. ಸೊ ಅದು ಉಲ್ಟಾ ಹೋದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಫ್ ನಮ್ಗೆ ಈ ತರ ಆಗುತ್ತೆ, ಸೊ ಆ ತರ ಎಲ್ಲಾರು ಇದೆಯಾ ಅಂತ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿದೆ. ಅದಾದ್ಮೇಲೆ ಮತ್ತೆ ಲೊಕೇಶನ್ ಅಂದ್ರೆ ಡೈರೆಕ್ಷನ್ ಯಾವ ಕಡೆಗೆ ಅಂತ. ಸೊ ಈ ಡೈರೆಕ್ಷನ್ ಅನ್ನೋದು ಈ ಕಡೆಗಿದೆ ಅಲ್ವಾ, ಎಫ್ದು ಡೈರೆಕ್ಷನ್ ಈ ಕಡೆಗಿದೆ. ಸೊ ಅದನ್ನ ಫ್ಲಿಪ್ ಮಾಡಿದಾಗೂ ಕೂಡ ನಮ್ಗೆ ಡೈರೆಕ್ಷನ್ ಈ ಕಡೆಗೆ ಇರುತ್ತೆ, ಡೈರೆಕ್ಷನ್ ಚೇಂಜ್ ಅಂತೂ ಆಗಲ್ಲ, ಈ ಕಡೆಗಂತೂ ಆಗಲ್ಲ. ಸೊ ಈ ಕಡೆಗಿರೋ ಡೈರೆಕ್ಷನ್ ಮಾತ್ರ ನೋಡ್ಕೊಬೇಕು, ಅಂದ್ರೆ ರೈಟ್ ಸೈಡ್ ಇರೋದು. ರೈಟ್ ಸೈಡ್ ಎಫ್ ಆ ಥರ ಯಾವ್ದು ಇರೋದು ಅಂತ ಅಂದ್ರೆ ಇದು ಒಂದೇನೆ, ಎಫ್ ಇಲ್ಲಿ ಒಂದೇನೆ ಇರೋದು. ಸೊ ಡೈರೆಕ್ಟ್ ಆಗಿ ನಮ್ಮ ಆನ್ಸರು ಇದಾಗಿರುತ್ತೆ. ವೆರಿ ಸಿಂಪಲ್ ಅಲ್ವಾ? ನೆಕ್ಸ್ಟ್, ಇಫ್ ಎ ಮಿರರ್ ಇಸ್ ಪ್ಲೇಸ್ಡ್ ಆನ್ ದಿ ಲೈನ್ ಎ ಬಿ ವಿಚ್ ಆಫ್ ದಿ ಆನ್ಸರ್ ಫಿಗರ್ ಇಸ್ ದಿ ರೈಟ್ ಅಂತ ಕೇಳಿದ್ದಾರೆ. ಸೊ ಈ ಕಡೆ ಮಿರರ್ ಇದ್ದಾಗ ಈ ಪಿ ಬಂದು ನಮ್ಗೆ ಏನಾಗುತ್ತೆ, ಫ್ಲಿಪ್ ಆದಾಗ ಪಿ ಹಿಂಗಾಗುತ್ತೆ ಅಲ್ವಾ, ಪಿ ಹಿಂಗಾಗುತ್ತೆ. 9 ಅನ್ನೋದು ನಮ್ಗೆ ಮತ್ತೆ ಹಿಂಗಾಗುತ್ತೆ. ಸೊ ಈ ತರದ್ದು ಎಲ್ಲಾರು ಇದೆ ಅಂತ ನೋಡ್ಕೊಂಡ್ರೆ ಇಲ್ಲಿದೆ ಪಿ ಇಲ್ಲಿದೆ, 9 ಇದೆ, ಪಿ ಇದೆ 9 ಇದೆ, ಪಿ ಇದೆ 9 ಇದೆ. ಸೊ ಇದರಲ್ಲಿ ಇಲ್ಲ, ಇದು ಎಲಿಮಿನೇಟ್. ನೆಕ್ಸ್ಟ್ ಜಿ ಅನ್ನ ನೋಡ್ಕೊಂಡ್ಬಿಟ್ರೆ ನಮ್ಗೆ ಲಾಸ್ಟ್ಗೆ ಅದು ಫ್ಲಿಪ್ ಆದಾಗ ನಮ್ಗೆ ಜಿ ಹಿಂಗ್ ಬರ್ಬೇಕು. ಅಲ್ಲಿ ಹಿಂಗಾರು ಇದೆಯಾ, ಅಲ್ಲಿ ಯಾವ್ದು ಎಲ್ಲಿದೆ ಅಂತ ಆಪ್ಷನ್ಸ್ ಅಲ್ಲಿ ನೋಡ್ಕೊಂಡ್ರೆ 3ರಲ್ಲೂ ಇದೆ. ನೆಕ್ಸ್ಟ್ 2 ಬಂದು ನಮ್ಗೆ ಉಲ್ಟಾ ಆಗ್ಬೇಕು, ನಮ್ಗೆ ಈ ತರ 2 ಇರೋದು ನಮ್ಗೆ ಈ ತರ ಆಗುತ್ತೆ 2. ಸೊ ಆ ತರ ಎಲ್ಲಾರು ಇದೆ ಅಂತಾರೆ. ಇಲ್ಲಿ ನೋಡಿ ಓ ಬಂದ್ಬಿಟ್ಟಿದೆ ಜಿಯೋ ಆದ್ಮೇಲೆ, ಸೊ ಇದು ನಮ್ಮ ಆಪ್ಷನ್ ಇರಲ್ಲ. ಸೊ 2 ಇರೋದು ಇಲ್ಲಿ ಮತ್ತೆ ಇಲ್ಲಿ. ಎಫ್ ಇದೆ ಸೇಮ್ ಇದೆ. ಓ ಎಲ್ಲಿರ್ಬೇಕಾಯ್ತು, ಉಲ್ಟಾ ಇಂದ ಅಂದ್ರೆ ಫಸ್ಟ್ ಇಂದ ಥರ್ಡ್ ಪ್ಲೇಸ್. ಇದನ್ನ ಫ್ಲಿಪ್ ಆದಾಗ ಫಸ್ಟ್ ಇಂದ ಥರ್ಡ್ ಪ್ಲೇಸ್ ಅಲ್ಲಿ ಹೋಗಿರ್ಬೇಕು. ಅಂದ್ರೆ ನಮ್ಗೆ ಈ ಕಡೆ ಫ್ಲಿಪ್ ಆದಾಗ ಲಾಸ್ಟ್ ಇಂದ ನಮ್ಗೆ 1 2 3 4 5 6 ನೋಡ್ಕೊಳ್ಳಿ ಉಲ್ಟಾ, ಅಥವಾ ಫಸ್ಟ್ ಇಂದ ಥರ್ಡ್ ಪ್ಲೇಸ್ ಅಲ್ಲಿ ಹೋಗಿರೋದು ಇಲ್ಲೊಂದೇನೆ. ಸೊ ನಮ್ಮ ಆನ್ಸರು ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಆಪ್ಷನ್ ಫಿಗರ್ಸ್ ಈಸ್ ದಿ ಎಕ್ಸಾಕ್ಟ್ ಮಿರರ್ ಇಮೇಜ್. ಸೊ ಮಿರರ್ ಇಮೇಜ್ ಅಂತ ಅಂದಾಗ ಮತ್ತೆ ಇಲ್ಲಿ ಇಲ್ಲೇ ಕೊಟ್ಟಿದ್ದಾರೆ, ವಿಚ್ ಆಫ್ ದಿ ಆಪ್ಷನ್ ಫಿಗರ್ ಇಸ್ ಎಕ್ಸಾಕ್ಟ್ ಮಿರರ್ ಇಮೇಜ್ ಆಫ್ ದಿ ಗಿವನ್ ಫಿಗರ್ ವೆನ್ ದ ಮಿರರ್ ಇಸ್ ಹೆಲ್ಡ್ ಅಟ್ ರೈಟ್ ಸೈಡ್. ಅಂದ್ರೆ ಮಿರರ್ ಇಲ್ಲಿರುತ್ತೆ. ಸೊ ಇದು ಬಂದು ಮತ್ತೆ ನಮಗೆ ಎಮ್ ಏನು ಚೇಂಜ್ ಆಗಲ್ಲ, ಎಮ್ ಹೆಂಗಿರುತ್ತೆ ಹಂಗೆ ಇರುತ್ತೆ, ಐ ಹಂಗೆ ಇರುತ್ತೆ, 9 ಮಾತ್ರ ನಮಗೆ ಇದು ಈ ರೀತಿ ಆಗುತ್ತೆ. ಸೊ ಈ ರೀತಿ ಎಲ್ಲಿದೆ ಅಂತ ನೋಡ್ಕೊಂಡ್ರೆ ನಮಗೆ ಇಲ್ಲಿ ಆಲ್ರೆಡಿ ಉಲ್ಟಾ ಕೊಟ್ಬಿಟ್ಟಿದ್ದಾರೆ. ಕ್ಯೂನ ಇಲ್ಲಿ ಕ್ಯೂఏ ಕೊಟ್ಟಿದ್ದಾರೆ, ಉಲ್ಟಾ ಕೊಟ್ಟಿದ್ದಾರೆ, ಇದು ರಾಂಗ್, ಇದು ಅಲ್ಲ. ನಮಗೆ ಎಮ್ ಎಲ್ಲೆಲ್ಲಿದೆ ಅಂತಂದ್ರೆ ಎಮ್ ಈ 3ರಲ್ಲೇ ಇದೆ. ಸೊ ಈ 3. ನೆಕ್ಸ್ಟ್ ಇದು ಬಂದು 9 ನಮ್ಗೆ ಉಲ್ಟಾ ಆಗ್ಬೇಕು, ಅಂದ್ರೆ ಮೇಲ್ಗಡೆ ಬರ್ಬೇಕು. ಇಲ್ಲಿ 9 ಇಲ್ಲ. ಸೊ ಇದು ನಮ್ಮ ಆನ್ಸರ್ ಆಗಲ್ಲ. ಆಮೇಲೆ ನಮ್ಗೆ 8 ಹಂಗೆ ಬರುತ್ತೆ, 8ಅಲ್ಲಿ ಏನು ಚೇಂಜಸ್ ಇರಲ್ಲ. ಕೆ ನಮ್ಗೆ ಕೆ ಫ್ಲಿಪ್ ಆದಾಗ ಚಿಕ್ಕದು ಹಿಂಗ್ ಮೇಲೆ ಇರುತ್ತೆ, ದೊಡ್ಡದು ಕೆಳಗಡೆ ಇರುತ್ತೆ. ಸೊ ಈ ತರ ಎಲ್ಲರೂ ಇದೆ. ಇಲ್ಲಿ ಕೆ ಸ್ಟ್ರೈಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಕೂಡ ನಮ್ಮ ಆನ್ಸರ್ ಆಗಲ್ಲ. ಸೊ ನಮ್ಮ ಆನ್ಸರ್ ಇದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಸೊ ಇವಾಗ ಇಲ್ಲಿ ಇಮೇಜ್ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಅಂದ್ರೆ ಇದು ಮೇಲ್ಗಡೆಗೆ ಫ್ಲಿಪ್ ಆಗುತ್ತೆ. ಮೇಲ್ಗಡೆಗೆ ಫ್ಲಿಪ್ ಆದಾಗ ಈ ಒಂದು 0, ಈ ಒಂದು ಸರ್ಕಲ್ ಏನಿದೆಯೋ ಅದು ಇಲ್ಲಿ ಬರ್ಬೇಕು. ಜಸ್ಟ್ ಅದ್ರ ಪೊಸಿಷನ್ ಅಂತೂ ಚೇಂಜ್ ಆಗಲ್ಲ, ಡೈರೆಕ್ಷನ್ ಅದು ಎಲ್ಲಿದೆಯೋ ಅದು ಹಂಗೆ ಫ್ಲಿಪ್ ಆಗಿ
ಹೋಗುತ್ತೆ. ಅದು ಮತ್ತೆ ಈ ಕಡೆಗೆ ಬರೋದು, ಇಲ್ಲಿ ಬರೋದು ಆಗಲ್ಲ. ಇಲ್ಲಿ ಏನಿದೆಯೋ ಅದೇ ಪ್ಲೇಸ್ಗೆ ಫ್ಲಿಪ್ ಆದಾಗ ಎಲ್ಲಿ ಹೋಗ್ಬೇಕು ಅಂದ್ರೆ ಇಲ್ಲಾರು ಬರ್ಬೇಕು, ಎರಡೇನೆ. ಅದು ಅದ್ರ ಪೊಸಿಷನ್ ಚೇಂಜ್ ಆಗಿರಲ್ಲ. ಸೊ ಇದು ನಮ್ಮ ಆನ್ಸರ್ ಆಗಿರಲ್ಲ, ಇದು ನಮ್ಮ ಆನ್ಸರ್ ಆಗಿರಲ್ಲ. ಆಮೇಲೆ ಆರೋ ಮಾರ್ಕ್ ಇಲ್ಲಿ ನೋಡ್ಕೊಂಡ್ರೆ ಇದು ಮೇಲ್ಗಡೆಕ್ಕಿದೆ, ಅಂದ್ರೆ ಮೇಲ್ಗಡೆಗೆ ಹೋದಾಗ ಅದು ನಮ್ಗೆ ಹಿಂಗೆ ಕ್ರಾಸ್ ಆಗಿ ಕೆಳಗಡೆಗೆ ತೋರಿಸುತ್ತೆ. ಕೆಳಗಡೆ ಎಲ್ಲೆಲ್ಲಿ ತೋರಿಸ್ತಿದೆ ಅಂದ್ರೆ ಇಲ್ಲೂ ತೋರಿಸ್ತಿದೆ, ಇಲ್ಲೂ ತೋರಿಸ್ತಿದೆ. ಬಟ್ ಈ ಶಾಡೋ ನಮ್ಗೆ ಈ ಸಿಲಿಂಡರ್ಗೆ ಟಚ್ ಆಗಿದೆ. ಸೊ ಅದೇ ಫ್ಲಿಪ್ ಆದಾಗ ನಮ್ಗೆ ಸಿಲಿಂಡರ್ಗೆ ಟಚ್ ಆಗಿರ್ಬೇಕು. ಬಟ್ ಯಾವ ಕಡೆ ಟಚ್ ಆಗಿರ್ಬೇಕು? ಬಾಟಮ್ ಸೈಡ್ ಟಚ್ ಆಗಿರ್ಬೇಕು. ಇಲ್ಲಿ ನಮ್ಗೆ ನೋಡ್ಕೊಂಡ್ರೆ ಸೈಡಲ್ಲಿ ಟಚ್ ಆಗಿದೆ. ಸೊ ನಮ್ಮ ಆನ್ಸರ್ ಸಿ ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ವಾಟರ್ ಇಮೇಜ್ ಆಫ್ ದಿ ಗಿವನ್? ಸೊ ವಾಟರ್ ಇಮೇಜ್ ಅಂದ್ರೆ ಇಲ್ಲಿ ನಿಮ್ಗೆ ಮಿರರ್ ಬರುತ್ತೆ ಅನ್ಕೊಳ್ಳಿ. ಅಂದ್ರೆ ಮಿರರ್ ಇಲ್ಲಿ ಕೊಟ್ಬಿಟ್ಟು ವಾಟರ್ ಇಮೇಜ್ ಅಂತ ಕೇಳಿದ್ರು ಅದು ಸೇಮ್ ಆಗಿರುತ್ತೆ. ಸೊ ಇದನ್ನ ಮತ್ತೆ ಫ್ಲಿಪ್ ಮಾಡಿದ್ರೆ ನಮ್ಗೆ ಫ್ಲಿಪ್ ಮಾಡಿದಾಗ ಏನಾಗುತ್ತೆ, ಇದು ನಮ್ಗೆ ಕೆಳಗಡೆ ಬರುತ್ತೆ. ಅಂದ್ರೆ ಇದು ಇಲ್ಲಿದ್ದು ನಮ್ಗೆ ಸೀದಾ ಇರೋದು ಹಿಂಗೆ ಡೌನ್ ಬಂದು ಹಿಂಗ್ ಸರ್ಕಲ್ ಆಗುತ್ತೆ. ಸೊ ಆ ತರ ಎಲ್ಲಿದೆ ಅಂತಂದ್ರೆ 1 ಇದೆ, 2 ಇದೆ, 3 ಇದೆ. ಸೊ ಇದನ್ನ ಎಲಿಮಿನೇಟ್ ಮಾಡಿ. ನೆಕ್ಸ್ಟ್ ಆರೋ ಮಾರ್ಕ್ ಇಲ್ಲಿದೆ. ಸೊ ಅದನ್ನ ಫ್ಲಿಪ್ ಮಾಡಿದಾಗ ನಮ್ಗೆ ಆರೋ ಮಾರ್ಕ್ ಮೇಲಿರುತ್ತೆ, ಬಟ್ ಆರೋ ಮಾರ್ಕ್ ಡೈರೆಕ್ಷನ್ ಇದೇ ಕಡೆಗೆ ಇರುತ್ತೆ. ಸೊ ಆರೋ ಮೇಲ್ ಇರಬೇಕು, ಡೈರೆಕ್ಷನ್ ಇವೆರಡು ಇರಬೇಕು. ಸೊ ಡೈರೆಕ್ಷನ್ ಲೆಫ್ಟಿಗೆ ಇರಬೇಕು ಎರಡು. ಸೊ ಲೆಫ್ಟಿಗೆ ಇರೋದು ಎಲ್ಲೆಲ್ಲಿ? ಇದು ಮತ್ತೆ ಇದು. ಸೊ ನಮ್ಮ ಆಪ್ಷನ್ ಇದು ರೈಟ್ಗೆ ಇದೆ, ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್, ಇದು ಫ್ಲಿಪ್ ಆದಾಗ ಮತ್ತೆ ಈ ಒಂದು ಝೆಡ್ ಅಲ್ಲಿ ಈ ಝೆಡ್ ಇದು ಕೆಳಗೆ ಬರಬೇಕು, ಈ ಝೆಡ್ ಮೇಲೆ ಹೋಗ್ಬೇಕು. ಸೊ ಕೆಳಗೆ ಬರಬೇಕು, ಎರಡು ಕರೆಕ್ಟ್ ಆಗಿದೆ. ಸೊ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ನೋಡ್ಕೊಂಡ್ರೆ ಈ ಆರೋ ಮಾರ್ಕ್ ಕರೆಕ್ಟ್ ಆಗಿದೆ, ಬಟ್ ಈ ಆರೋ ಮಾರ್ಕ್ ಕರೆಕ್ಟ್ ಆಗಿಲ್ಲ. ಸೊ ಈ ಆರೋ ಮಾರ್ಕ್ ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಂಡ್ರೆ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಈ ಆರೋ ಮಾರ್ಕ್ ನಮ್ಗೆ ಯಾವ ಕಡೆ ತೋರಿಸ್ತಿದೆ? ಆ ಒಂದು ಲೈನ್ ಕಡೆಗೆ ತೋರಿಸ್ತಿದೆ. ಆ ಒಂದು ರೌಂಡ್ಗೆ ಏನಿದೆಯೋ ಸಿಂಬಲ್ ಅದ್ರ ಕಡೆಗೆ ಆರೋ ಮಾರ್ಕ್ ಇದೆ. ಸೊ ಆರೋ ಮಾರ್ಕ್ ನಮ್ಗೆ ರೌಂಡ್ ಕಡೆಗೆ ಇರಬೇಕು. ಸೊ ನಮ್ಮ ಆನ್ಸರ್ ಇದಾಗಿರುತ್ತೆ. ಇದು ಕೂಡ ವೆರಿ ಸಿಂಪಲ್ ಅಲ್ವಾ? ನೆಕ್ಸ್ಟ್ ಕ್ವಶನ್, ಇಫ್ ಎ ಮಿರರ್ ಇಮೇಜ್ ಇಸ್ ಪ್ಲೇಸ್ಡ್ ಆನ್ ದಿ ಲೈನ್ MN, ಈ ತರ ಕೊಟ್ಟಿದ್ರೆ ಇದೇನಾಗುತ್ತೆ? ಅವಾಗ ನಮ್ಗೆ ನಾವ್ ಇಲ್ಲೇ ಒಂದು ಬಾಕ್ಸ್ ಹಾಕೊಂಡ್ರೆ ಇನ್ನು ಕ್ಲೀನ್ ಆಗಿ ಗೊತ್ತಾಗುತ್ತೀರಿ. ಸೊ ಇವಾಗ ಈ ಫ್ಲಿಪ್ ಆದಾಗ ಇದು ಬಂದು ನಮ್ಗೆ ಇಲ್ಲಿ ಮೇಲಿರೋದು ಇಲ್ಲಿ ಕೆಳಗಡೆ ಆಪೋಸಿಟ್ ಹೋಗುತ್ತೆ, ಅಂದ್ರೆ ಹಿಂಗ ಹೋಗುತ್ತೆ. ನೆಕ್ಸ್ಟ್ ಇದು ರೌಂಡ್ಗೆ ಇರೋದು ಕೆಳಗೆ ಬಂದಾಗ ನಮ್ಗೆ ಇಲ್ಲಿ ಬರುತ್ತೆ ಇಲ್ಲಿ ರೌಂಡ್ ಬರುತ್ತೆ. ಸೊ ಕೆಳಗಡೆ ರೌಂಡ್ ಬಂದಿರೋದು ಯಾವುದು? ಇವೆರಡೆ. ಸೊ ಇವೆರಡು ಆಪ್ಷನ್ ಎಲಿಮಿನೇಟ್ ಮಾಡ್ಬಿಡಿ. ಸೊ ನೆಕ್ಸ್ಟ್ ಇವೆರಡರಲ್ಲಿ ಈ ಒಂದು ಲೈನ್ ಅನ್ನೋದೇನಿದೆಯೋ ಅದು ಹಂಗೆ ಇರುತ್ತೆ, ಅದ್ರ ಡೈರೆಕ್ಷನ್ ಅಂತೂ ಚೇಂಜ್ ಆಗಲ್ಲ. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ವೈಟ್ ಖಾಲಿ ಇದೆ, ಕೆಳಗಡೆ ಫಿಲ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ಫಿಲ್ ಆಗ್ಬೇಕು, ಕೆಳಗಡೆ ಖಾಲಿ ಇರಬೇಕು. ಇಲ್ಲಿ ಫಿಲ್ ಆಗುತ್ತೆ. ಸೊ ಅಲ್ಲಿ ಫಿಲ್ ಆಗಿರೋದು ಯಾವುದು? ಇದೊಂದೇ. ಸೊ ಇದು ಈ ಕಡೆ ಬಂದ್ಬಿಟ್ಟಿದೆ. ಸೊ ನಮ್ಮ ಆನ್ಸರು ಇದೊಂದೇನೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇಲ್ಲಿವರೆಗೂ ಮಿರರ್ ಇಮೇಜಸ್ ಆಯ್ತು. ಮಿರರ್ ಇಮೇಜಸ್ ಎಷ್ಟಿದೆ ಅಂತ ನೀವೇ ನೋಡ್ಕೊಂಬಿಟ್ರೆ ಇನ್ನೊಂದು 2-3 ಸಾಲ್ವ್ ಮಾಡಿ ನಿಮಗೆ ಬಂದ್ಬಿಡುತ್ತೆ ಆರಾಮಾಗಿ. ಸೊ ಇವಾಗ ನಾವು ಟೈಪ್ 2 ಹಿಡನ್ ಇಮೇಜಸ್ ನೋಡೋಣ. ಹಿಡನ್ ಇಮೇಜಸ್ ಅಲ್ಲಿ ಏನಿಲ್ಲ, ಅವ್ರು ಕೊಟ್ಟಿರೋ ಒಂದು ಪಿಕ್ಚರ್ ಕೊಡ್ತಾರೆ. ಆ ಪಿಕ್ಚರ್ ಕೊಟ್ಟಿರೋ ಕೆಳಗಡೆ ಆಪ್ಷನ್ಸ್ ಅಲ್ಲಿ ಯಾವ್ದ್ರಲ್ಲಿ ಅದು ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಅಂತ ನಾವು ಎಕ್ಸಾಕ್ಟ್ ಆಗಿ ಇದರಲ್ಲಿ ನಿಮ್ಗೆ ಬೆಸ್ಟ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇದ್ರಲ್ಲಿ ರೊಟೇಷನ್ ಏನು ಮಾಡಂಗಿಲ್ಲ. ರೊಟೇಷನ್ ಯಾವ ಕಡೆಗೂ ರೊಟೇಷನ್ ಮಾಡಂಗಿಲ್ಲ. ಅದು ಏನು ಕೊಟ್ಟಿದ್ದಾರೋ ಸೇಮ್ ಡಿಟ್ಟೋ ಅದು ಏನು ಚೇಂಜಸ್ ಇಲ್ದಂಗೆ ಅದೇ ತರ ಪಿಕ್ಚರ್ ನಮ್ಗೆ ಕೊಟ್ಟಿರೋ ಕೆಳಗಡೆ ಪಿಕ್ಚರ್ಸ್ ಅಲ್ಲಿ ಕಾಣಿಸ್ಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ 4 ಸೈಡ್ಸ್ ಕೊಟ್ಟಿದ್ದಾರೆ. ಫುಲ್ ಸ್ಕ್ವಯರ್ ಅಲ್ಲ, ಸ್ವಲ್ಪ ಮೇಲ್ಗಡೆ ಹತ್ರ ಬಂದಿದೆ. ಸೊ ಆ ತರ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ಎಲ್ಲಾರು ಬರುತ್ತಾ ಅಂತ ನೋಡ್ಕೊಂಡ್ರೆ ಇದ್ರಲ್ಲಿ ಬರೋ ಚಾನ್ಸೇ ಇಲ್ಲ. ಈ ತರ ಫಿಗರ್ ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಈ ತರದ್ದು ಇಲ್ಲಿ ನಮ್ಗೆ ಕಾಣಿಸ್ತಾನು ಇಲ್ಲ. ಇಲ್ಲಿ ಸ್ಕ್ವಯರ್ ಇದೆ, ಬಟ್ ಇಲ್ಲಿ ಕ್ಲೀನ್ ಆಗಿದೆ ಸ್ಕ್ವಯರ್. ಮೇಲ್ಗಡೆ ನಮ್ಗೆ 2 ಪಾಯಿಂಟ್ ಚಿಕ್ಕ ಇರಬೇಕು. ಸೊ ಇದು ನಮ್ಮ ಆಪ್ಷನ್ ಆಗಿರಲ್ಲ. ಸೊ ಇಲ್ಲಿ ಬಂದ್ರೆ ನಮ್ಗೆ ಮತ್ತೆ ಸ್ಕ್ವಯರ್ ಇದೆ, ಬಟ್ ನಮ್ಗೆ ಇಲ್ಲಿ ಹತ್ರಕ್ಕೆ ಹೋಗಿಲ್ಲ. ಅಂದ್ರೆ ಈ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದೀನಿ ನಾನು. ಈ ಪಾಯಿಂಟ್ ಹತ್ರಕ್ಕೆ ಹೋಗಿದೆಯಲ್ಲ, ಆ ಹತ್ರ ಪಾಯಿಂಟ್ ಯಾವ್ದಿಲ್ಲ, ಎರಡರಲ್ಲಿ ಇಲ್ಲ. ಬಟ್ ಇಲ್ಲಿ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ನೋಡ್ಬೋದು ನೋಡಿ, ಹಿಂಗೆ. ಸೊ ಇಲ್ಲಿ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಿದೆ ಈ ಒಂದು ಚಿತ್ರ ಇದರಲ್ಲಿ ಇದೆ ಅಂತ. ಸೊ ನಮ್ಮ ಆಪ್ಷನ್ ಸಿ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಸೇವ್ ಕೊಟ್ಟಿರೋ ಪಿಕ್ಚರ್ ಇಮೇಜ್ ಅಲ್ಲಿ ಇರಬೇಕು. ಅವ್ರು ಹೆಂಗಾರು ಕೊಟ್ಟಿರ್ಬೋದು ಆ ಇಮೇಜ್. ನೆಕ್ಸ್ಟ್, ಈ ಒಂದು W ತರ ಒಂದು ಇಮೇಜು ಈ ಕೊಟ್ಟಿರೋ ಚಿತ್ರದಲ್ಲಿ ಕಾಣಿಸ್ಬೇಕು. ಸೊ ಇಲ್ಲಿ ನಾವು ಫಸ್ಟ್ ಇಲ್ಲಿ ಚಿಕ್ಕದ್ ನೋಡ್ಕೊಂಡ್ರೆ ಇದನ್ನ ಫುಲ್ ಕಂಪ್ಲೀಟ್ ಅನ್ಕೊಂಡ್ ಟ್ರಯಾಂಗಲ್ ಅಂತ ಅನ್ಕೊಂಡ್ರೆ ಚಿಕ್ಕದಾಗಿ ನಾವು ನೋಡ್ಬೇಕು. ಚಿಕ್ಕದಾಗಿ ಎಲ್ಲಿ ಬಂದಿದೆ ಅಂತಂದ್ರೆ ಇದರಲ್ಲಿ
ಇದರಲ್ಲಂತೂ ಖಂಡಿತ ಬಂದಿಲ್ಲ, ಯಾಕಂದರೆ ಈ ಒಂದು ನನಗೆ ಈ ಸ್ಟಾರ್ಟಿಂಗಲ್ಲಿ ಏನಿದೆಯೋ ಹಿಂಗೆ ಅದೇ ನನಗೆ ಎಲ್ಲೂ ಸಿಗ್ತಿಲ್ಲ ಈ ಇಮೇಜಲ್ಲಿ. ಸೊ ಇದರಲ್ಲಂತೂ ಇರಲ್ಲ. ನೆಕ್ಸ್ಟ್ ಇದರಲ್ಲಿ ನೋಡಿಕೊಂಡ್ರೆ ಇದರಲ್ಲಿ ಬರೋ ಚಾನ್ಸಸ್ ಇದೆ. ಇಲ್ಲಿ ನಮಗೆ ಆ ವಿ ಶೇಪ್ ಅನ್ನೋದು ಬಂದಿದೆ, ನೆಕ್ಸ್ಟ್ ಸ್ಟ್ರೈಟಾಗಿ ಹೋಗಿದೆ, ಅದಾದ್ಮೇಲೆ ಮೇಲಕ್ಕೆ ಹೋಗಿದೆ. ಇಲ್ಲೂ ಬರೋ ಚಾನ್ಸಸ್ ಇದೆ. ಇಲ್ಲಿ ಒಂದ್ಸಲ ನೋಡಿದ್ರೆ ಇಲ್ಲಿ ಹೆಂಗಿರೋ ಆಗಲ್ಲ, ಯಾಕಂದರೆ ಆ ಚಿಕ್ಕದು ಈ ಏನು ಈ ಶೇಪ್ ಇದೆಯೋ ಇದು ಎಲ್ಲೂ ಬರಲ್ಲ ನಮಗೆ. ಸೊ ಇಲ್ಲೂ ಆಗಲ್ಲ, ಇದು ಆಗಲ್ಲ. ಇದು ಇಲ್ಲೊಂದ್ಸಲ ನೋಡ್ಕೊಂಬಿಟ್ರೆ ಇಲ್ಲಿ ಈ ಥರ ಬಂದಿದೆ, ಬಟ್ ಇದು ಸ್ಟ್ರೈಟಾಗಿ ಹೋಗ್ಬೇಕಿತ್ತು, ಸ್ಟ್ರೈಟಾಗಿ ಹೋಗಿಲ್ಲ. ಸೊ ಇದು ಕೂಡ ನಮ್ಮ ಆನ್ಸರ್ ಆಗಿಲ್ಲ. ಸೊ ನಮ್ಮ ಆನ್ಸರು ಬಿ ಆಗಿರುತ್ತೆ. ವೆರಿ ಸಿಂಪಲ್ ಅಲ್ವಾ? ನೆಕ್ಸ್ಟ್ ಕ್ವಶನು ಈ ಥರ 1 2 3 4 5 ಲೈನ್ಸ್ ಬರಬೇಕು, ಬಟ್ ಇದೊಂದು ಸ್ವಲ್ಪ ಲೈಟಾಗಿ ಕರ್ವ್ ಇದ್ದಂಗಿದೆ, ಅದು ಸ್ಟ್ರೈಟಾಗಿ ಅಂತೂ ಇಲ್ಲ. ಯಾವುದು ಈ ಲೈನ್ ಸ್ವಲ್ಪ ಕರ್ವ್ ಇದೆ. ಸೊ ಇಲ್ಲಿ ನೋಡಿಕೊಂಡ್ರೆ ನಾವು ಎಡ್ಜ್ ಬಂದಿರಬೇಕು. ಸೊ ಎಡ್ಜ್ ನಾವು ನೋಡಿಕೊಂಡ್ರೆ ಇಲ್ಲಿ ಹಿಂಗೆ ಬಂದಿದೆ, ಅದಾದಮೇಲೆ ಹಿಂಗೆ ಬಂದಿದೆ, ಆಮೇಲೆ ಕರ್ವ್ ಬಂದಿದೆ, ಆಮೇಲೆ ಸ್ಟ್ರೈಟ್ ಆಗಿದೆ, ಬಟ್ ಎಡ್ಜ್ ಇಲ್ಲ. ಅಂದರೆ ಈ ಒಂದು ಎಡ್ಜು ಇದರಲ್ಲಿ ಇಲ್ಲ. ಸೊ ಇದು ಕೂಡ ನಮ್ಮ ಆನ್ಸರ್ ಆಗಿರಲ್ಲ. ಸೊ ಅದೇ ಥರ ಇದರಲ್ಲಿ ನೋಡಿಕೊಂಡ್ರೆ ಹಿಂಗೆ ಲೈನ್ ಬಂದಿದೆ, ಅದಾದಮೇಲೆ ಹಿಂಗೆ ಸ್ಟ್ರೈಟಾಗಿ ಹೋಗಿದೆ, ಅದಾದಮೇಲೆ ಕರ್ವ್ ಅಂತ ತಗೊಂಡ್ರೆ ಇದು, ಆಮೇಲೆ ಸೀದಾ ಇದು ಬಂದು ಇಲ್ಲಿ ಕೂಡ ಇಲ್ಲಿ ಎಡ್ಜ್ ಬಂದಿದೆ. ಸೊ ನಮ್ಮ ಆನ್ಸರ್ ಇದಾಗಕ್ಕೆ ಚಾನ್ಸ್ ಇದೆ. ಇನ್ನೊಂದು ಕೂಡ ನೋಡ್ಬೋಣ, ಸೇಮ್ ಅದೇ ಥರ ಇರೋದು, ಯಾಕಂದರೆ ಇದು ನಮಗೆ ಲೈಟಾಗಿ ಕರ್ವ್ ಇದೆ, ನಮಗೆ ಇಲ್ಲಿ ಸ್ಟ್ರೈಟಾಗಿ ಬರಬೇಕಲ್ವ. ಸೊ ಇಲ್ಲಿ ನೋಡಿದ್ರೆ ನಮಗೆ 1 2 ಆಮೇಲೆ ಕರ್ವ್ ಬಂದಿದೆ, ಆಮೇಲೆ ಸೀದಾ ಸ್ಟ್ರೈಟಾಗಿ ಹೋಗಿದೆ, ಆಮೇಲೆ ಮತ್ತೆ ಎಡ್ಜ್ ಸ್ಟ್ರೈಟ್ ಆಗಿದೆ. ಸೊ ಇಲ್ಲಿ ಎಡ್ಜ್ ಸ್ಟ್ರೈಟ್ ಆಗಿಲ್ಲ, ಅದಕ್ಕೋಸ್ಕರ ನಮ್ಮ ಆನ್ಸರ್ ಇದಾಗಿರಲ್ಲ. ಸೊ ನಮ್ಮ ಆನ್ಸರ್ ಇದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ಈ ಥರ ಒಂದು ಮನೆ ಕಟ್ಟಡ ಥರ ಅನ್ಕೊಳ್ಳಿ. ಸೊ ಅವ್ರು ಹೆಂಗೆ ಕೊಟ್ಟಿರ್ತಾರೆ ಹಂಗೆ ಕಾಣಿಸ್ಬೇಕು, ಅದನ್ನ ಬಿಟ್ಟು ಬೇರೆ ಥರ ಯಾವ ಥರನೂ ಇರಬಾರ್ದು. ಸೊ ನಾವು ಫಸ್ಟ್ ಸ್ಟ್ರೈಟ್ ಟಿ ಆ್ಯಂಗಲ್ ನೋಡಿಕೊಂಡ್ರೆ ಟಿ ಬಂದು ಕೆಳಗಡೆ ಫುಲ್ ಟಚ್ ಆಗಬೇಕು. ಇಲ್ಲಿ ನೋಡಿ ಟಚ್ ಆಗಿದೆ, ಇಲ್ಲಿ ಕೆಳಗಡೆ ಟಚ್ ಆಗಿದೆ, ಫುಲ್ ಟಚ್ ಆಗಬೇಕು. ಸೊ ಇಲ್ಲಿ ಟಚ್ ಆಗಿದೆಯಾ? ಇಲ್ಲಿ ಟಚ್ ಆಗಿಲ್ಲ. ಸೊ ಇದು ನಮ್ಮ ಆನ್ಸರ್ ಅಲ್ಲ. ಇಲ್ಲಿ ಆ ಥರ ನೋಡಿದ್ರೆ ಗೊತ್ತಾಗುತ್ತೆ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ಅಂತ. ಯಾಕಂದರೆ ಇಲ್ಲಿ ನಮಗೆ 1 2 3 4 5 ಲೈನ್ ಬರಬೇಕು, 1 2 3 4 5 ಲೈನ್ ಬಂದಿದೆ, ಬಟ್ ಟಿ ಅನ್ನೋದು ನಮಗೆ ಮಧ್ಯದಲ್ಲಿ ಬರಬೇಕಾದ್ರೆ ಇಲ್ಲಿ ಬರಬೇಕಿತ್ತು. ಸೊ ಇದು ಕೂಡ ನಮ್ಮ ಆನ್ಸರ್ ಆಗಲ್ಲ. ಇಲ್ಲಿ ನೋಡ್ಕೊಂಡ್ರೆ ನಮಗೆ ಟಿ ಬಂದಿದೆ, ಬಟ್ ಆ ಟಿದು ಲೈನ್ ಕೆಳಗಡೆ ಟಚ್ ಆಗ್ತಿಲ್ಲ, ನೋಡಿ ಈ ಲೈನ್ ಟಚ್ ಆಗ್ತಿಲ್ಲ. ಸೊ ಇದು ಕೂಡ ಆಗಿರಲ್ಲ. ಸೊ ನಮ್ಮ ಆನ್ಸರ್ ಇದಾಗಿರುತ್ತೆ. ಒಂದ್ಸಲ ನೋಡ್ಕೊಂಡ್ರೆ ಟಿ ಇರಬೇಕು ಫಸ್ಟು, ಇಲ್ಲಿ ಟಿ ಇದೆ, ಇಲ್ಲಿ ಟಿ ಇದೆ, ಸಿ ಇದೆ, ಅದಾದಮೇಲೆ ಈ ಲೈನ್ ಇರಬೇಕು, ಅಂದರೆ ಅದು 1 2 ಜಾಯಿಂಟ್ಸ್ ಇರಬೇಕು. ಸೊ ನಮಗೆ ಅದು 2 ಜಾಯಿಂಟ್ಸು, ಇಲ್ಲೊಂದು ಲೈನ್ ಇದೆ, ಅದಾದಮೇಲೆ ಇಲ್ಲಿ ನಮಗೆ 1 2 3 ಲೈನ್ಸ್ ಬರಬೇಕು ಈ ಥರ. ಸೊ ಇಲ್ಲಿ ನಮಗೆ ಈ ಥರ ಬಂದಿದೆ, ಅದಾದಮೇಲೆ ನಮಗೆ ಇಲ್ಲಿ ಸಿಂಗಲ್ ಲೈನ್ ಬರಬೇಕು, ಇಲ್ಲಿ ಸಿಂಗಲ್ ಲೈನ್ ಇದೆ, ಅದಾದಮೇಲೆ ನಮಗೆ ಇಲ್ಲಿ ಚಿಕ್ಕದಾಗಿ ರೆಕ್ಟ್ಯಾಂಗಲ್ ಬರಬೇಕು, ಇಲ್ಲಿ ಕೂಡ ಚಿಕ್ಕದಾಗಿ ರೆಕ್ಟ್ಯಾಂಗಲ್ ಇದೆ. ಸೊ ನಮ್ಮ ಆನ್ಸರು ಡಿ ಆಗಿ. ಎಕ್ಸ್ಕ್ಯೂಸ್ ಮಿ, ಸಾರಿ. ಸೊ ನೆಕ್ಸ್ಟ್ ಕ್ವಶನ್ನು ಹಿಡನ್ ಇಮೇಜು. ಈ ಥರ ಕ್ವಶನ್ನು ಈ ಥರ ಟಿಕ್ ಅಂದರೆ ಒಂದೊಂದ್ಸಲ ಹೆಂಗೆ ಕೊಡ್ತಾರೆ ಅಂತ ಅಂದರೆ ಕೊಟ್ಟಿರೋದು ಫಿಗರಿಂದ ಯಾವ್ದು ಇಮೇಜಿನ ಕ್ರಿಯೇಟ್ ಮಾಡೋ ಕ್ವಶನ್ಸ್ ಕೂಡ ಕೊಡ್ತಾರೆ. ಸೊ ಅದರಲ್ಲೇ ಒಂದು ಎಕ್ಸಾಂಪಲ್ ಇದು, ವಿಚ್ ಆಫ್ ದಿ ಆನ್ಸರ್ ಫಿಗರ್ ಇಸ್ ನಾಟ್ ಮೇಡ್ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದಿ ಆನ್ಸರ್ ಫಿಗರ್ ಇಸ್ ನಾಟ್ ಮೇಡ್ ಅಪ್ ಓನ್ಲಿ ಬೈ ದಿ ಕಾಂಪೊನೆಂಟ್ಸ್ ಆಫ್ ದಿ ಕ್ವಶನ್ ಫಿಗರ್. ಅಂದರೆ ಈ ಕೆಳಗಡೆ ಏನು ಕೊಟ್ಟಿದ್ದಾರೆ ಅದು ಆಪ್ಷನ್ಸು, ಈ ಕೊಟ್ಟಿರೋ ಚಿತ್ರದಿಂದ ಬಿಟ್ಟು ಮಾಡಿರೋದು ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ನೋಡ್ಕೊಂಡ್ರೆ ಈ ಲೈನ್ 1 2 ಇಲ್ಲಿ 1 ಇದೆ ಲೈನು, ಇಲ್ಲಿ 2 ಇದೆ, ಅದಾದಮೇಲೆ ಈ ಜೆ ಥರ ಇರೋದು ಇಲ್ಲಿ ಜೆ ಇದೆ, ಅದಾದಮೇಲೆ ಈ ಸಿಂಗಲ್ ಲೈನು, ಈ ದೊಡ್ಡ ಸಿಂಗಲ್ ಲೈನು. ಸೊ ಇದು ಈ ಕೊಟ್ಟಿರೋ ಇಮೇಜಿಂದ ಇದನ್ನ ಫುಲ್ ಕಂಪ್ಲೀಟಾಗಿ ಮಾಡ್ಬೋದು. ಸೊ ಇದಕ್ಕೆ ಬಂದರೆ ಮತ್ತೆ ನಮಗೆ ಈ ಲೈನ್ ಇದೆ, ಆ ಲೈನ್ ಇಲ್ಲಿ ತಗೊಂಡಿದ್ದೀವಿ, ಆ ಲೈನ್ ಇದೆ, ಆ ಲೈನು ಇಲ್ಲಿ ತಗೊಂಡಿದ್ದೀವಿ, ಅಂದರೆ SLR ತಗೊಬೋದು. ಬಟ್ ಆ ಕೊಟ್ಟಿರೋ ಚಿತ್ರದಿಂದ ಬಿಟ್ಟು ನಾವು ಬೇರೆ ಯಾವ್ದು ಮಾಡೋಕ್ಕಾಗದೇ ಇರೋದು ಮಾತ್ರ ಕಂಡುಹಿಡಿಯಬೇಕು. ಸೊ ಜೇನ ನಾವು ಇಲ್ಲಿ 2 ಟೈಮ್ಸ್ ಜೆ ಅಂತಾನು ಹಾಕೊಬೋದು ಅದನ್ನ. ನೆಕ್ಸ್ಟ್ ಈ ಕ್ರಾಸ್ ಮಾರ್ಕ್ನ ಒಟ್ಟು ಈ ಒಂದು ಪಿಕ್ಚರಿಂದ ಇದನ್ನು ಮಾಡ್ಬೋದು. ಅದನ್ನ 1 ಸಲ ತಗೊಂತೀವಿ 2 ಸಲ ತಗೊಂತೀವಿ ಗೊತ್ತಿಲ್ಲ, ಎಷ್ಟು ಸಲ ತಗೊಂಡು ಇದನ್ನ ಮಾಡ್ಬೋದು. ಇಲ್ಲಿ ನೋಡ್ಕೊಂಡ್ರೆ ನಮಗೆ ಇದು ಮತ್ತೆ ಜೆ, ಇಲ್ಲಿ ಜೆ ಬಂದಿದೆ, ಇಲ್ಲೂ ಜೆ ಬಂದಿದೆ, ಲೈನ್ಸ್ ಇದಾವೆ, ಬಟ್ ಆರೋ ಮಾರ್ಕ್ ಇಲ್ಲ ನಮಗೆ. ಆರೋ ಮಾರ್ಕ್ ಅನ್ನೋದು ಈ ಕ್ವಶನ್ ಫಿಗರ್ ಅಲ್ಲೇ ಇಲ್ಲ. ಸೊ ನಮ್ಮ ಆನ್ಸರ್ ಡೈರೆಕ್ಟ್ ಆಗಿ ಇದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ಓಕೆ, ಇಲ್ಲಿ ಹಿಡನ್ ಇಮೇಜಸ್ ಕೂಡ ಮುಗೀತು. ನೆಕ್ಸ್ಟ್ ನಾವು
ಯಾವುದು ಕೌಂಟಿಂಗ್ ಫಿಗರ್ಸ್ ತಿಳ್ಕೊಳ್ಳೋಣ. ಕೌಂಟಿಂಗ್ ಫಿಗರ್ಸ್ ಆದಮೇಲೆ ನಾನು ಮತ್ತೆ ಈ ಇನ್ಕಂಪ್ಲೀಟ್ ಪ್ಯಾಟರ್ನಿಗೆ ಬರ್ತೀನಿ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.